ಈಸಿ. ಅವಾಗ ನಿಮ್ಮ ಬಡ್ಜೆಟಲ್ಲಿ ಇದಕ್ಕೋಸ್ಕರ ಏನು ಕೊಡೋ ಅವಶ್ಯಕತೆನೇ ಬರಲ್ಲ ನಿಮಗೆ. ಬರೀ ದಲಿತರ ಹಣ ಯಾಕೆ ತೆಗಿತೀರಾ, SC ST ಹಣ ಯಾಕೆ ತೆಗಿತೀರಾ, ಇವ್ರದ್ದು ತೆಗೆದ್ಬಿಡಿ, ಅವಾಗ ನಿಮ್ಗೇನು ಅವಶ್ಯಕತೆ ಬರ್ತದೆ ಬಡ್ಜೆಟಲ್ಲಿ? ಇದು ಮೋಸ, ಆ ಜನಾಂಗಕ್ಕೆ ಮಾಡ್ತಾ ಇರೋಂಥ ಮೋಸ, ಇದು ವಂಚನೆ, ದ್ರೋಹ. ಇದನ್ನ ಜನಾಂಗ ಶ್ರಮಿಸಲ್ಲ, ಅಭಿವೃದ್ಧಿಗೋಸ್ಕರ ಇಟ್ಟಿರೋದು. ನೀವು ಸುಮ್ಮನೆ ಅವ್ರಿಗೆ 2,000 ಕೊಡಿ 3,000 ಕೊಡಿ ಪ್ಯಾಕೆಟ್ ಅಲ್ಲಿ ಹಾಕಕ್ಕಲ್ಲ. ಅವ್ರು ತಗೊಂಡು 2,000 ತಗೊಂಡು ರೋಡ್ ಮಾಡ್ತಾರ, ಅಲ್ಲಿ ಕುಡಿಯೋ ನೀರು ಮಾಡ್ತಾರ, ಶುದ್ಧ ವಾಟರ್ ಕೊಡ್ತೀರಾ ಅವ್ರಿಗೆ? ನೀವು 2,000 ತಗೊಂಡು ಅವ್ರ ಜಾಬ್ಗೆ ಹಾಕೊಂಡು ಹೋದ್ರೆ ಏನು ಎನ್ಕರೇಜ್ ಮಾಡ್ತಾ ಇದ್ರು? ಇದು ಸರಿ ಇಲ್ಲ ಅಧ್ಯಕ್ಷರೇ, ಸರಿ ಇಲ್ಲ. ಇದನ್ನ ರಾಜೀನಾಮೆ ಜನಾಂಗಕ್ಕೆ ಮೀಸಲಿಟ್ಟಣ, ಯಾವುದೇ ಕಾರಣಕ್ಕೂ ಈ ಹಣ ಬೇರೆ ಕಡೆ ಹೋಗ್ಬಾರ್ದು. ಓಕೆ, ಇದು ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀರಿ, ಹೊರಗಡೆನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಇದು ದಯವಿಟ್ಟು ತಾವು ನಿಲುವಳಿ ಸೂಚನೆ ಮುಂದೆ ಚರ್ಚೆಗೆ ಮಾಡಿ ಅವಕಾಶ ಕೊಡ್ತೇನೆ. ಈಗ ನಿನ್ನೆ ಚರ್ಚೆ ಪ್ರಾರಂಭ ಮಾಡಿ. ಇಲ್ಲ ಒಂದು ನಿಮಿಷ, ಮತ್ತೆ ನೀವು ಯಾಕೆ ಅವರು ನೀವು ಚರ್ಚೆ ಏನ್ ಮಾಡ್ಲಿ, ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಗ್ತದೆ. ಅವರು ನಿಮ್ಮ ಕಂಟ್ರೋಲ್ ಅವರ ಕೈಯಲ್ಲಿದೆಯಾ? ಅವ್ರ ಮಾತು ನೀವು ಎದ್ದೇಳಲಿಕ್ಕೆ ಕೂತ್ಕೊಳ್ಳಿ. ಈಗ ನಿಮ್ಮ ಕಂಟ್ರೋಲ್ ನೀವು ಮಾಡಿ. ಮೇಲು ಜಾತಿ ಕೀಳು ಜಾತಿ ಅನ್ನೋದು ಇಲ್ಲ, ಅದು ಅನ್ಪಾರ್ಲಿಮೆಂಟ್ರಿ. ಓಕೆ, ಮುಂದುವರಿದವರು ಮತ್ತು ಹಿಂದುಳಿದವರು ಅಂತ. ಮೇಲು ಜಾತಿ ಕೀಳು ಜಾತಿ ಅನ್ಪಾರ್ಲಿಮೆಂಟ್ರಿ. ಓಕೆ, ಮೊನ್ನೆ ನಮ್ಮ ಸದಸ್ಯರಿಗೆ ಗೊತ್ತು, ಕಾನ್ಸ್ಟಿಟ್ಯೂಷನ್ ಇರೋದ್ರೆ ಅವ್ರ ಗಮನಕ್ಕೆ ತರ್ತಾ ಇದ್ದಾರೆ. ಅದು ಲೇಟ್ ಆಗಿದೆ, ಅದು ಆಗ್ಬೋದು. ಶೋಷಿತರು ಇದ್ದೇ ಇದೆ. ಮಂತ್ರಿಗಳ ಕೂತಲ್ಲಿ ಚರ್ಚೆ ಕಂಟಿನ್ಯೂ ಆಗ್ಬೇಕು. ಮಂತ್ರಿ ಉತ್ತರ ಕೊಡ್ಬೇಕು. ಆಯ್ತು, ಕಳಕಳಿ ಅರ್ಥ ಮಾಡ್ಕೋಬೇಕು. ಅದು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅಧ್ಯಕ್ಷ ವ್ಯವಸ್ಥೆ ಮಾಡ್ರಿ. ಅಧ್ಯಕ್ಷ ಆಯ್ತು, ಯಾಕೆ ಡೆಪ್ಯೂಟಿ ಲೀಡರ್ ಮಾತಾಡ್ತಾರೆ ಇಲ್ಲಿ.